ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ. ನಾವೆಲ್ಲರೂ ಬದುಕಿನಲ್ಲಿ ಯಾವುದಾದ್ರೂ ಒಂದು ಶಾರ್ಟ್ಕಟ್ ಸಿಕ್ಬಿಡುತ್ತಾ ಅಂತ ಹುಡುಕ್ತಾನೆ ಇರ್ತೀವಿ ಅಲ್ವಾ? ಹೌದು, ಖಂಡಿತ. ಯಾವುದೇ ಕಷ್ಟದ ಕೆಲಸ ಇದ್ರೂ ಅದಕ್ಕೊಂದು ಸಿದ್ಧ ಉತ್ತರ ಅಂದ್ರೆ ರೆಡಿಮೇಡ್ ಆನ್ಸರ್ ಸಿಕ್ಬಿಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲೋ ಆಲೋಚನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ಇಂದಿನ ಈ ಡೀಪ್ ಡೈವ್ನ ಮುಖ್ಯ ಉದ್ದೇಶ ಕೂಡ ಇದೆ. ಮನುಷ್ಯರು ಈ ರೀತಿಯ ಸಿದ್ಧ ಉತ್ತರಗಳನ್ನ ಯಾಕೆ ಅಷ್ಟೊಂದು ತೀವ್ರವಾಗಿ ಬಯಸ್ತಾರೆ? ಮತ್ತು ವಿಶೇಷವಾಗಿ ಶೇರ್ ಮಾರುಕಟ್ಟೆಯಲ್ಲಿ ಇಂತಹ ಶಾರ್ಟ್ಕಟ್ಗಳನ್ನು ನಂಬೋದು ಎಷ್ಟು ಭೀಕರವಾದ ಪರಿಣಾಮಗಳನ್ನು ಬೀರಬಲ್ಲದು ಅನ್ನೋದನ್ನ ವಿಶ್ಲೇಷಣೆ ಮಾಡೋದು. ನಿಜ. ಇದಕ್ಕಾಗಿ ಫೆಬ್ರವರಿ 25, 2026ರಂದು TheTradingJob.blogspot.com ಬ್ಲಾಗ್ನಲ್ಲಿ ಪ್ರಕಟವಾದ ಒಂದು ಅತ್ಯಂತ ಕುತೂಹಲಕಾರಿ ಲೇಖನವನ್ನ ನಾವು ಆರಿಸಿಕೊಂಡಿದ್ದೀವಿ. ಆ ಲೇಖನದ ಹೆಸರು ದ ಚೀಟ್ ಕೋಡ್ ಡಸ್ ನಾಟ್ ಎಕ್ಸಿಸ್ಟ್, ವೈ ಲೈಫ್ ಅಂಡ್ ಮಾರ್ಕೆಟ್ಸ್ ಕೀಪ್ ಚೇಂಜಿಂಗ್ ದ ಕ್ವೆಶ್ಚನ್ಸ್. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಏನಂದ್ರೆ, ಮನುಷ್ಯರಾದ ನಮ್ಗೆ ತೂಕ ಇಳಿಸ್ಕೊಳ್ಳೋಕೆ ಒಂದು ಪರ್ಫೆಕ್ಟ್ ಡಯಟ್ ಪ್ಲಾನ್ ಬೇಕು, ಹಣ ಮಾಡೋಕೆ ಒಂದು ದೋಷರಹಿತ ಟ್ರೇಡಿಂಗ್ ತಂತ್ರ ಬೇಕು, ಈ ಎಲ್ಲದಕ್ಕೂ ಒಂದು ನಿಖರವಾದ ಫಾರ್ಮುಲಾ ಸಿಕ್ಬಿಡ್ಬೇಕು ಅನ್ನೋ ಹಂಬಲ ಎಲ್ಲಿಂದ ಶುರುವಾಗುತ್ತೆ? ಈ ಹಂಬಲದ ಬೇರುಗಳು ಬಂದು ನಮ್ಮ ಬಾಲ್ಯದಲ್ಲಿಯೇ ಇವೆ ಅಂತ ಹೇಳ್ಬೋದು. ಶಾಲಾ ದಿನಗಳನ್ನೊಮ್ಮೆ ನೆನಪು ಮಾಡ್ಕೊಂಡ್ರೆ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆನೇ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಕಟ್ಟಲಾಗಿದೆ. ಅಂದ್ರೆ ಆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳ ಥರಾನಾ? ಕರೆಕ್ಟ್. ಜಗತ್ತಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೇ ಒಂದು ಸ್ಥಿರವಾದ ನಿರ್ದಿಷ್ಟವಾದ ಸರಿಯಾದ ಉತ್ತರ ಇರುತ್ತೆ ಅಂತ ನಮ್ಗೆ ವರ್ಷಗಳ ಕಾಲ ತಲೆಗೆ ತುಂಬಲಾಗತ್ತೆ. ಪರೀಕ್ಷೆಯಲ್ಲಿ 4 ಆಯ್ಕೆಗಳಿರುತ್ತೆ, ಅದರಲ್ಲಿ ಒಂದು ಮಾತ್ರ 100ಕ್ಕೆ 100 ಸರಿ. ಗಣಿತದ ಒಂದು ಫಾರ್ಮುಲಾವನ್ನ ಕಂಠಪಾಠ ಮಾಡ್ರೆ ಆ ಪರೀಕ್ಷೆಯಲ್ಲಿ ಸುಲಭವಾಗಿ 100ಕ್ಕೆ 100 ಅಂಕ ತಗೊಂಡ್ಬಿಡ್ಬೋದು. ಖಂಡಿತ. ಇದೇ ಮೈಂಡ್ಸೆಟ್ ಇಟ್ಕೊಂಡು ಜನರು ವಾಸ್ತವ ಜಗತ್ತಿಗೆ, ಅದರಲ್ಲೂ ಷೇರು ಮಾರುಕಟ್ಟೆಯಂತಹ ಅತ್ಯಂತ ಸಂಕೀರ್ಣವಾದ ವ್ಯವಸ್ಥೆಗೆ ಕಾಲಿಡ್ತಾರೆ. ಅಲ್ಲಿಯೂ ಯಾವುದೋ ಒಂದು ಇಂಡಿಕೇಟರ್ ಅಥವಾ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ಫಾರ್ಮುಲಾದಂತೆ ಬಳಸಿ ಗೆದ್ಬಿಡಬಹುದು ಅಂತ ಲೆಕ್ಕಾಚಾರ ಹಾಕ್ತಾರಲ್ಲ? ಹೌದು, ಅದೇ ಅತಿದೊಡ್ಡ ತಪ್ಪು. ಆದ್ರೆ ಶೇರ್ ಮಾರುಕಟ್ಟೆ ಅನ್ನೋದು ಶಾಲೆಯ ಗಣಿತದ ಪರೀಕ್ಷೆ ಅಲ್ಲವೇ ಅಲ್ಲ. ಗಣಿತದಲ್ಲಿ 2ಕ್ಕೆ 2 ಕೂಡಿಸಿದ್ರೆ ಯಾವಾಗ್ಲೂ 4 ಆಗಿರುತ್ತೆ. ನಿಜ. ಆದ್ರೆ ಮಾರುಕಟ್ಟೆ ಹಾಗಲ್ಲ. ಅದು ಲಕ್ಷಾಂತರ ಜನರ ಭಯ, ದುರಾಸೆ ಮತ್ತು ನಿರಂತರವಾಗಿ ಹರಿದುಬರುವ ಜಾಗತಿಕ ಸುದ್ದಿಗಳ ಆಧಾರದ ಮೇಲೆ ಉಸಿರಾಡೋ ಒಂದು ಜೀವಂತ ವ್ಯವಸ್ಥೆ. ಅಲ್ಲಿ ನಿನ್ನೆ ಕೇಳಲಾದ ಪ್ರಶ್ನೆಗೂ ಇಂದು ಕೇಳುತ್ತಿರುವ ಪ್ರಶ್ನೆಗೂ ಯಾವುದೇ ಸಂಬಂಧ ಇರಲ್ಲ. ಹೌದು. ಉದಾಹರಣೆಗೆ, ನಿನ್ನೆ ಇಡೀ ಮಾರುಕಟ್ಟೆಯನ್ನ ಕಾಡುತ್ತಿದ್ದ ಅತಿದೊಡ್ಡ ಆತಂಕ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಆಗಿರಬಹುದು. ಇಡೀ ವಾರ ವಿಶ್ಲೇಷಕರು ಅದರ ಬಗ್ಗೆನೇ ಚರ್ಚೆ ಮಾಡಿರ್ತಾರೆ. ಆದ್ರೆ ಇಂದು ಬೆಳಿಗ್ಗೆ ಎದ್ದ ತಕ್ಷಣ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಭೌಗೋಳಿಕ ರಾಜಕೀಯ ಸಂಘರ್ಷ ಅಂದ್ರೆ ಜಿಯೋಪಾಲಿಟಿಕಲ್ ಕಾನ್ಫ್ಲಿಕ್ಟ್ ಭುಗಿಲೆದ್ದಿರುತ್ತೆ. ಎಕ್ಸಾಕ್ಟ್ಲಿ. ಇದಕ್ಕಿದ್ದಂತೆ ಮಾರುಕಟ್ಟೆಯ ಗಮನ ಸಂಪೂರ್ಣವಾಗಿ ಬೇರೆ ಕಡೆಗೆ ತಿರುಗ್ಬಿಡುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಿನ್ನೆಯ ಸಮಸ್ಯೆಗಳನ್ನು ಬಗೆಹರಿಸೋಕೆ ಸಿದ್ಧಪಡಿಸಿದ ಫಾರ್ಮುಲಾಗಳನ್ನ ಇಂದಿನ ಹೊಸ ಪ್ರಶ್ನೆಗಳಿಗೆ ಅನ್ವಯಿಸೋದು ನಿಜಕ್ಕೂ ವಿಪರ್ಯಾಸ. ಇದನ್ನೇ ಅಲ್ವಾ ಲೇಖನದಲ್ಲಿ ಮಾರುಕಟ್ಟೆ ನಿರಂತರವಾಗಿ ತನ್ನ ಪಠ್ಯಕ್ರಮ ಅಥವಾ ಸಿಲೆಬಸ್ ಅನ್ನ ಬದಲಾಯಿಸ್ತಿರುತ್ತೆ ಅಂತ ಹೇಳಿರೋದು? ಹೌದು. ಯಾರೋ ಒಬ್ಬರು ಹಣದುಬ್ಬರದ ವಾತಾವರಣದಲ್ಲಿ ಅತ್ಯದ್ಭುತವಾಗಿ ಕೆಲಸ ಮಾಡೋ ಒಂದು ಟ್ರೇಡಿಂಗ್ ತಂತ್ರವನ್ನ ಅಭಿವೃದ್ಧಿಪಡಿಸಿರ್ತಾರೆ. ಅವರು ಆ ತಂತ್ರದ ಬಗ್ಗೆ ಅತಿಯಾದ ವಿಶ್ವಾಸವನ್ನ ಬೆಳೆಸ್ಕೊಂಡಿರ್ತಾರೆ. ಆದ್ರೆ ಮುಂದಿನ ತಿಂಗಳು ಜಾಗತಿಕವಾಗಿ ಒಂದು ದೊಡ್ಡ ಬ್ಯಾಂಕಿಂಗ್ ಬಿಕ್ಕಟ್ಟು ಶುರುವಾಗುತ್ತೆ. ಆಗ ಮಾರುಕಟ್ಟೆಯ ನಿಯಮಗಳು, ಏರಿಳಿತದ ವೇಗ ಎಲ್ಲವೂ ರಾತ್ರೋರಾತ್ರಿ ಬದಲಾಗ್ಬಿಡುತ್ತೆ. ಖಂಡಿತ. ಆ ಹಳೆಯ ಕಂಠಪಾಠ ಮಾಡಿದ ಸಿದ್ಧ ಉತ್ತರವನ್ನ ಈ ಹೊಸ ಬ್ಯಾಂಕಿಂಗ್ ಬಿಕ್ಕಟ್ಟಿನ ಮಾರುಕಟ್ಟೆಗೆ ಅನ್ವಯಿಸಲು ಹೋದ್ರೆ ಬಂಡವಾಳ ಕರಿಗೋಗೋಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ. ಇದೇ ವಿಚಾರವನ್ನ TheTradingJob.com ಲೇಖನದಲ್ಲಿ ತಂತ್ರಜ್ಞಾನದ ಒಂದು ಅದ್ಭುತವಾದ ಉದಾಹರಣೆಯ ಮೂಲಕ ವಿವರಿಸಿದ್ದಾರೆ. ಆ ಹೋಲಿಕೆ ನಿಜಕ್ಕೂ ಕಣ್ಣಿಗೆ ಕಟ್ಟುವಂತಿದೆ. ಆ ಹಳೆಯ ಕಂಪ್ಯೂಟರ್ ಉದಾಹರಣೆ ಅಲ್ವಾ? ಹೌದು. ಒಂದು 17 ವರ್ಷ ಹಳೇದಾದ ಕಂಪ್ಯೂಟರನ್ನ ತೆಗೆದುಕೊಂಡು ಅದರಲ್ಲಿ ಇಂದಿನ ಅತ್ಯಾಧುನಿಕ ಭಾರೀ ಡೇಟಾ ಬೇಡುವ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಅನ್ನ ರನ್ ಮಾಡಲು ಪ್ರಯತ್ನಿಸಿದ್ರೆ ಏನಾಗಬಹುದು ಅಂತ ಲೇಖಕರು ಕೇಳ್ತಾರೆ. ಆ ಹಳೆಯ ಕಂಪ್ಯೂಟರ್ನ ಹಾರ್ಡ್ವೇರ್ ಆ ಕಾಲದ ಸೀಮಿತ ತಂತ್ರಾಂಶಗಳಿಗಾಗಿ ನಿರ್ಮಾಣ ಆಗಿರುತ್ತೆ. ಅದರಲ್ಲಿ ಇಂದಿನ ಅತ್ಯಂತ ಸಂಕೀರ್ಣವಾದ AI ಸಾಫ್ಟ್ವೇರ್ ಅನ್ನು ಹಾಕಿದ ತಕ್ಷಣ ಸಿಸ್ಟಮ್ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ, ಅಂದ್ರೆ ಕ್ರ್ಯಾಶ್ ಆಗುತ್ತೆ. ಶೇರ್ ಮಾರುಕಟ್ಟೆಯಲ್ಲಿ ಹಳೆ ಮೈಂಡ್ಸೆಟ್ ಇಟ್ಕೊಂಡು ಹೊಸ ಸವಾಲುಗಳನ್ನ ಎದುರಿಸೋಕೆ ಹೋಗೋದು ಕೂಡ ಇದೇ ರೀತಿ ಕ್ರ್ಯಾಶ್ ಆಗೋದಕ್ಕೆ ಸಮ. ಹೌದು. ಇಂದಿನ ಮಾರುಕಟ್ಟೆ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಮತ್ತು ಕ್ಷಣಕ್ಷಣಕ್ಕೂ ಬದಲಾಗುವ ಅಲ್ಗಾರಿಥಮ್ಗಳಿಂದ ಕೂಡಿದೆ.
ಅಲ್ಲಿ ನಿನ್ನೆಯ ಸ್ಥಿರವಾದ ವಿಶ್ಲೇಷಣೆಯನ್ನ ತಂದು ಕೂರ್ಸೋಕೆ ಪ್ರಯತ್ನಿಸೋದು ಆ ಹಳೆ ಕಂಪ್ಯೂಟರ್ನಲ್ಲಿ ಭಾರಿ ಸಾಫ್ಟ್ವೇರ್ ರನ್ ಮಾಡಿದಷ್ಟೇ ನಿರರ್ಥಕ. ನಾವು ಇದೇ ವಿಚಾರವನ್ನ ಇನ್ನಷ್ಟು ಆಳವಾಗಿ ನೋಡಿದ್ರೆ ಲೇಖನದಲ್ಲಿ ಪ್ರಸ್ತಾಪವಾಗಿರುವ ನಿಖರವಾದ ಉತ್ತರ ಅಂದ್ರೆ ಎಕ್ಸಾಕ್ಟ್ ಆನ್ಸರ್ ಮತ್ತು ದೃಷ್ಟಿಕೋನ ಅಂದ್ರೆ ವ್ಯೂ ನಡುವಿನ ವ್ಯತ್ಯಾಸ ಎದ್ದು ಕಾಣುತ್ತೆ. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಚಾರ ಏನಂದ್ರೆ ಜನರು ಮಾರುಕಟ್ಟೆಯಲ್ಲಿ ಯಾವಾಗ್ಲೂ ಒಂದು ಖಚಿತವಾದ ನಂಬರ್ಗಾಗಿ ಹುಡುಕಾಡ್ತಾರೆ. ಹೌದು, ಈ ಷೇರಿನ ಬೆಲೆ ನಿಖರವಾಗಿ 150ಕ್ಕೆ ಬಂದು ಬೌನ್ಸ್ ಆಗತ್ತೆ ಮತ್ತು ಶುಕ್ರವಾರ ಮಾರುಕಟ್ಟೆ ಮುಚ್ಚುವ ಹೊತ್ತಿಗೆ ಅದು 200 ರೂಪಾಯಿ ತಲುಪುತ್ತೆ ಅನ್ನೋ ಕಠಿಣವಾದ ನಿಲುವುಗಳನ್ನ ತಗೊಳ್ತಾರೆ. ಇದೇ ಆ ನಿಖರವಾದ ಉತ್ತರದ ಹುಡುಕಾಟ. ಆದ್ರೆ ಆ ಕಠಿಣತೆಯೇ ಅವರ ಪಾಲಿನ ಶತ್ರುವಾಗಿ ಬದಲಾಗುತ್ತೆ ಗೊತ್ತಾ? ಒಮ್ಮೆ ಆ ಷೇರಿನ ಬೆಲೆ 150ರಿಂದ 148ಕ್ಕೆ ಕುಸಿದು ಬಿಟ್ರೆ ಈ ರೀತಿ ನಿಖರವಾದ ಉತ್ತರದ ಮೇಲೆ ಅವಲಂಬಿತರಾದವರು ಸಂಪೂರ್ಣವಾಗಿ ದಿಗ್ಭ್ರಮೆಗೊಳ್ಳುತ್ತಾರೆ. ಅಂದ್ರೆ ಅವರ ಬಳಿ ಪ್ಲಾನ್ ಬಿ ಇರೋದೇ ಇಲ್ಲ. ಕರೆಕ್ಟ್. ಮಾರುಕಟ್ಟೆ ತಾವು ಅಂದುಕೊಂಡಂತೆ ನಡೆದುಕೊಳ್ಳಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಒಳಗೆ ನಡುಗುತ್ತಿದ್ದರೂ ಆ ನಷ್ಟದಲ್ಲಿರುವ ಷೇರುಗಳನ್ನು ಹಾಗೇ ಹಠದಿಂದ ಹಿಡಿದುಕೊಂಡು ಕೂರ್ತಾರೆ. ಮಾರುಕಟ್ಟೆ ಮತ್ತೆ ತಮ್ಮ ನಿರೀಕ್ಷೆಯಂತೆ ತಿರುಗುತ್ತೆ ಅನ್ನೋ ಸುಳ್ಳು ಭರವಸೆಯಲ್ಲಿ ಇನ್ನಷ್ಟು ಆಳವಾದ ನಷ್ಟಕ್ಕೆ ಜಾರುತ್ತಾರೆ. ಅದಕ್ಕಾಗಿಯೇ ಲೇಖನದಲ್ಲಿ ನಮಗೆ ಬೇಕಾಗಿರೋದು ನಿಖರವಾದ ಉತ್ತರ ಅಲ್ಲ, ಬದಲಾಗಿ ಒಂದು ಚಲನಶೀಲ ದೃಷ್ಟಿಕೋನ ಅಂತ ಒತ್ತಿ ಹೇಳಿರೋದು. ಈ ದೃಷ್ಟಿಕೋನ ಅಥವಾ ವ್ಯೂ ಅನ್ನ ಹೊಂದುವುದು ಅಂದ್ರೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಗುಣವನ್ನ ಬೆಳೆಸಿಕೊಳ್ಳುವುದು. ಉದಾಹರಣೆಗೆ, ಒಬ್ಬ ಪ್ರಬುದ್ಧ ಹೂಡಿಕೆದಾರ ಒಂದು ನಿರ್ದಿಷ್ಟ ವಲಯವು ಮಾರುಕಟ್ಟೆಯಲ್ಲಿ ಉತ್ತಮ ವೇಗ ಪಡೀತಿದೆ ಅಂತ ಗಮನಿಸ್ತಾನೆ. ಆಗ ಆತ ಒಂದು ವೇಳೆ ಈ ಷೇರಿನ ಬೆಲೆ 145ರಿಂದ 150ರ ವಲಯಕ್ಕೆ ಹಿಂದಿರುಗಿ ಅಲ್ಲಿ ಖರೀದಿಯ ಬಲ ಕಂಡುಬಂದ್ರೆ ನಾನು ಎಂಟ್ರಿ ಆಗ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ಮತ್ತು ಒಂದು ವೇಳೆ ಹೆಚ್ಚಿನ ವಾಲ್ಯೂಮ್ನೊಂದಿಗೆ ಷೇರಿನ ಬೆಲೆ 140ಕ್ಕಿಂತ ಕೆಳಗೆ ಕುಸಿದ್ರೆ ತನ್ನ ಊಹೆ ತಪ್ಪಾಗಿದೆ ಅಂತ ಒಪ್ಕೊಂಡು ಹಿಂದೆ ಸರಿತಾನಲ್ವಾ? ಹೌದು, ಎಕ್ಸಾಕ್ಟ್ಲಿ. ಈ ಚೌಕಟ್ಟು ನಮ್ಗೆ ನಿಶ್ಚಿತತೆಗಳ ಅಂದ್ರೆ ಸರ್ಟೆನಿಟೀಸ್ ಬದಲಾಗಿ ಸಂಭವನೀಯತೆಗಳ ಆಧಾರದ ಮೇಲೆ ಅಂದ್ರೆ ಪ್ರಾಬಬಿಲಿಟೀಸ್ ಆಧಾರದ ಮೇಲೆ ಕೆಲಸ ಮಾಡೋಕೆ ಕಲಿಸುತ್ತೆ. ಮಾರುಕಟ್ಟೆಯಲ್ಲಿ ನಾಳೆ ಏನಾಗತ್ತೆ ಅಂತ 100ಕ್ಕೆ 100 ಖಚಿತವಾಗಿ ಊಹಿಸೋಕೆ ಯಾರಿಗೂ ಯಾವ ಸೂಪರ್ ಕಂಪ್ಯೂಟರ್ಗೂ ಸಾಧ್ಯವಿಲ್ಲ. ನಿಜ. ಆದ್ರಿಂದ ದೃಷ್ಟಿಕೋನ ಹೊಂದುವುದು ಅಂದ್ರೆ ಭವಿಷ್ಯವನ್ನ ನಿಖರವಾಗಿ ಹೇಳುವ ಜ್ಯೋತಿಷಿಯಾಗುವ ಪ್ರಯತ್ನ ಖಂಡಿತ ಅಲ್ಲ. ಬದಲಾಗಿ ಮಾರುಕಟ್ಟೆಯಲ್ಲಿ ಎದುರಾಗಬಹುದಾದ ವಿಭಿನ್ನ ಸನ್ನಿವೇಶಗಳಿಗೆ ಮುಂಚಿತವಾಗಿಯೇ ಸಿದ್ಧರಾಗುವ ಪ್ರಕ್ರಿಯೆ ಅದು. ಮಾರುಕಟ್ಟೆ ಎ ದಾರಿಯಲ್ಲಿ ಹೋದರೆ ನನ್ನ ಪ್ರತಿಕ್ರಿಯೆ ಹೀಗಿರುತ್ತೆ, ಬಿ ದಾರಿಯಲ್ಲಿ ಹೋದರೆ ನಾನು ಹೀಗ್ ಮಾಡ್ತೀನಿ ಅನ್ನೋ ಸ್ಪಷ್ಟತೆಯನ್ನ ಇದು ನೀಡುತ್ತೆ. ಇದು ನೇರವಾಗಿ ಲೇಖನದ ಮತ್ತೊಂದು ಅತ್ಯಂತ ಪ್ರಮುಖವಾದ ಕಲ್ಪನೆಗೆ ನಮ್ಮನ್ನ ಕರೆದೊಯ್ಯುತ್ತೆ. ಅದೇ ವಿಶ್ಲೇಷಣೆಯ ಮುಕ್ತಾಯ ದಿನಾಂಕ ಅಂದ್ರೆ ಎಕ್ಸ್ಪೈರೇಷನ್ ಡೇಟ್ ಆಫ್ ಅನಾಲಿಸಿಸ್. ಇದೊಂದು ಬಹಳ ಕಠಿಣವಾದ ವಾಸ್ತವ. ಹೌದು. ನಾವು ದಿನಸಿ ಅಂಗಡಿಯಿಂದ ತರುವ ಹಾಲಿನ ಪ್ಯಾಕೆಟ್ ಮೇಲೆ ಹೇಗೆ ಒಂದು ಎಕ್ಸ್ಪೈರೇಷನ್ ಡೇಟ್ ಇರುತ್ತೋ ಹಾಗೆಯೇ ನಾವು ಮಾರುಕಟ್ಟೆಯ ಬಗ್ಗೆ ಮಾಡುವ ಪ್ರತಿಯೊಂದು ವಿಶ್ಲೇಷಣೆಗೂ ಒಂದು ಮುಕ್ತಾಯ ದಿನಾಂಕ ಇದ್ದೇ ಇರುತ್ತೆ. ಒಬ್ಬ ನುರಿತ ವಿಶ್ಲೇಷಕ ವಾರಾಂತ್ಯದಲ್ಲಿ ಕುಳಿತು ಅತ್ಯಂತ ಸೂಕ್ಷ್ಮವಾಗಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಮಟ್ಟಗಳನ್ನು ಗುರುತಿಸಿರಬಹುದು, ಅಥವಾ ಒಂದು ಕಂಪನಿಯ ಮುಂದಿನ ತ್ರೈಮಾಸಿಕದ ಗಳಿಕೆಯನ್ನ ಅಂದಾಜು ಮಾಡಿರಬಹುದು. ಆದ್ರೆ ಆ ವಿಶ್ಲೇಷಣೆ ಆ ನಿರ್ದಿಷ್ಟ ಕ್ಷಣದಲ್ಲಿ ಲಭ್ಯವಿದ್ದ ಡೇಟಾವನ್ನ ಆಧರಿಸಿ ಮಾತ್ರ ಮಾಡಲ್ಪಟ್ಟಿರುತ್ತೆ ಅಲ್ವಾ? ಖಂಡಿತ. ಸಮಯ ಕಳೆದಂತೆ ಹಳೆ ಡೇಟಾದ ಮೌಲ್ಯ ಕಳೆಗುಂದುತ್ತೆ ಮತ್ತು ಹೊಸ ಡೇಟಾ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳುತ್ತೆ. ಸೋಮವಾರದಂದು ಚಾರ್ಟ್ಗಳು ಅತ್ಯಂತ ಆಕರ್ಷಕವಾಗಿ ಕಂಡಿರಬಹುದು. ಆದರೆ ಮಂಗಳವಾರ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಕೇಂದ್ರ ಬ್ಯಾಂಕ್ ತನ್ನ ಬಡ್ಡಿ ದರವನ್ನ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಅನ್ನ ದಿಢೀರ್ನೆ ಹೆಚ್ಚಿಸುವ ನಿರ್ಧಾರ ಪ್ರಕಟಿಸುತ್ತೆ ಅಂದ್ಕೊಳ್ಳಿ. ಆ ಒಂದು ಸುದ್ದಿಯೊಂದಿಗೆ ಸೋಮವಾರ ಮಾಡಿದ್ದ ಆ ಎಲ್ಲ ಅದ್ಭುತ ವಿಶ್ಲೇಷಣೆಗಳು ತಮ್ಮ ಮುಕ್ತಾಯ ದಿನಾಂಕವನ್ನ ತಲುಪಿಡ್ತಾವೆ. ಆ ವಿಶ್ಲೇಷಣೆಗೆ ಆಧಾರವಾಗಿದ್ದ ಮೂಲ ಅಸ್ಥಿರಗಳು ಅಥವಾ ವೇರಿಯೇಬಲ್ಸು ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗಿವೆ. ಪರಿಸ್ಥಿತಿ ಬದಲಾಗಿದೆ ಅಂದ್ರೆ ನಮ್ಮ ವಿಶ್ಲೇಷಣೆಯು ಕಸದ ಬುಟ್ಟಿ ಸೇರ್ಲೇಬೇಕು. ಆದರೆ ಹವ್ಯಾಸಿ ಹೂಡಿಕೆದಾರರು ಈ ವಾಸ್ತವವನ್ನ ಅರಗಿಸಿಕೊಳ್ಳಕ್ಕೆ ಪರದಾಡ್ತಾರೆ. ಹೌದು. ತಾವು ಅಂದುಕೊಂಡ ಸೆಟಪ್ ವಿಫಲವಾದಾಗ ಅವರು ತಮ್ಮ ಚಾರ್ಟ್ಗಳನ್ನ ನೋಡ್ಕೊಂಡು ಮಾರುಕಟ್ಟೆ ಮೇಲೆ ಕೋಪಗೊಳ್ಳೋದನ್ನ ನಾವು ಆಗಾಗ ನೋಡ್ತೀವಿ. ಆದ್ರೆ ಚಾರ್ಟ್ ಮೇಲೆ ಹೋಗುತ್ತೆ ಅಂತ ಸ್ಪಷ್ಟವಾಗಿ ತೋರಿಸ್ತಿತ್ತಲ್ಲ. ಈ ಮಾರುಕಟ್ಟೆನೇ ಸರಿಯಿಲ್ಲ ಅಂತ ವಾದ ಮಾಡಕ್ಕೆ ಶುರು ಮಾಡ್ತಾರೆ. ಚಾರ್ಟ್ ಭವಿಷ್ಯವನ್ನ ಹೇಳುವ ಮಾಂತ್ರಿಕ ಕನ್ನಡಿ ಅಲ್ಲ, ಅದು ಕೇವಲ ಹಿಂದೆ ಏನಾಯ್ತು ಅನ್ನೋದನ್ನ ದಾಖಲಿಸುವ ಒಂದು ಸಾಧನ ಮಾತ್ರ ಅನ್ನೋದನ್ನ ಅವರು ಮರೆತುಬಿಡ್ತಾರೆ. ಇದೇ ಕಾರಣಕ್ಕೆ ಹೊಸ ಡೇಟಾ ಬಂದಾಗ ಅಹಂಕಾರವಿಲ್ಲದೆ ಅಂದ್ರೆ ವಿದೌಟ್ ಈಗೋ ಪ್ರತಿಕ್ರಿಯಿಸುವುದು ಟ್ರೇಡಿಂಗ್ನಲ್ಲಿ ಅತಿ ಮುಖ್ಯವಾದ ಕೌಶಲ್ಯ ಆಗತ್ತೆ.
ಮಾರುಕಟ್ಟೆ ಒಂದು ಹೊಸ ಮಾಹಿತಿಯನ್ನ ನಮ್ಮ ಮುಂದಿಟ್ಟಾಗ ನಾನು ವಾರಗಟ್ಲೆ ಕುಳಿತು ಮಾಡಿದ ವಿಶ್ಲೇಷಣೆಯೇ ಸರಿ ಅಂತ ಹಠ ಹಿಡಿಬಾರ್ದು. ತಕ್ಷಣವೇ ನಮ್ಮ ಹಳೆಯ ವಿಶ್ಲೇಷಣೆಯನ್ನ ಕೈಬಿಡುವ ನಮ್ಯತೆ ಅಥವಾ ಫ್ಲೆಕ್ಸಿಬಿಲಿಟಿಯನ್ನ ಬೆಳೆಸ್ಕೊಳ್ಬೇಕು. ನಿಜ. ನಮ್ಮ ಅಹಂಕಾರವನ್ನ ಮಾರುಕಟ್ಟೆ ಎಂದಿಗೂ ಗೌರವಿಸುವುದಿಲ್ಲ. ಮಾರುಕಟ್ಟೆ ಬದಲಾದಂತೆ ನಾವು ನಮ್ಮ ನಿಲುವನ್ನ ಬದಲಾಯಿಸಿಕೊಳ್ಳುವ ವಿನಯಶೀಲತೆ ಇದ್ದವರು ಮಾತ್ರ ಇಲ್ಲಿ ದೀರ್ಘಕಾಲದವರೆಗೆ ಬದುಕುಳಿಯಬಲ್ಲರು. ಈ ನಿರಂತರವಾಗಿ ಬದಲಾಗುವ ಪರಿಸ್ಥಿತಿಯಲ್ಲಿಯೇ ಮಾರ್ಗದರ್ಶಕರು ಅಥವಾ ಮೆಂಟರ್ಗಳ ಬಗ್ಗೆ ಲೇಖನವೊಂದು ಕಟುವಾದ ಎಚ್ಚರಿಕೆಯನ್ನ ನೀಡುತ್ತೆ. ಹೌದು. ಈಗಂತೂ ಇಂಟರ್ನೆಟ್ ತೆರೆದರೆ ಸಾಕು, ನಿಖರವಾದ ಬೆಲೆ ಗುರಿಗಳನ್ನ ನೀಡುವ ಅಥವಾ ಇಂತಿಷ್ಟೇ ಲಾಭ ಬರುತ್ತೆ ಅಂತ ಗ್ಯಾರಂಟಿ ಶೇರ್ ಟಿಪ್ಸ್ ನೀಡುವ ನೂರಾರು ಮಾರ್ಗದರ್ಶಕಗಳು ಕಾಣಸಿಗ್ತಾರೆ. ಜನರಿಗೆ ಕಠಿಣ ಪರಿಶ್ರಮಕ್ಕಿಂತ ಸಿದ್ಧ ಉತ್ತರಗಳೇ ಬೇಕಾಗಿರೋದ್ರಿಂದ ಇಂತಹ ಮಾರ್ಗದರ್ಶಕರು ಸುಲಭವಾಗಿ ಜನರನ್ನ ಆಕರ್ಷಿಸ್ತಾರೆ. ಆದ್ರೆ ನಿರಂತರವಾಗಿ ಮತ್ತು ವೇಗವಾಗಿ ಬದಲಾಗುವ ಈ ಜಗತ್ತಿನಲ್ಲಿ ಅವರು ಮಾರಾಟ ಮಾಡುತ್ತಿರುವ ಈ ಸ್ಥಿರವಾದ ಸಿದ್ಧ ಉತ್ತರಗಳು ಅತ್ಯಂತ ಅಪಾಯಕಾರಿಯಾದದ್ದು. ಅವರು ಮೂಲತಃ ಜನರಿಗೆ ಒಂದು ಭ್ರಮೆಯನ್ನ ಮಾರಾಟ ಮಾಡ್ತಿದ್ದಾರೆ. ಈ ಆಳವಾದ ಚರ್ಚೆಯ ಒಟ್ಟಾರೆ ಸಾರಾಂಶವೇ ಇದು ಅಂತ ಹೇಳ್ಬೋದು. ಚೀಟ್ ಕೋಡ್ಗಳ ಹುಡುಕಾಟವನ್ನ ನಾವು ತಕ್ಷಣವೇ ನಿಲ್ಲಿಸಬೇಕು. ಬೇರೆಯವರು ನೀಡುವ ರೆಡಿಮೇಡ್ ಉತ್ತರಗಳ ಮೇಲೆ ಅವಲಂಬಿತರಾಗುವ ಬದಲು ನಮ್ಮದೇ ಆದ ಹೊಂದಿಕೊಳ್ಳುವ ಚೌಕಟ್ಟುಗಳನ್ನ ನಿರ್ಮಿಸಿಕೊಳ್ಳುವ ಕಠಿಣ ಪರಿಶ್ರಮಕ್ಕೆ ಮುಂದಾಗಬೇಕು. ಮಾರುಕಟ್ಟೆ ತನ್ನ ಪ್ರಶ್ನೆಯನ್ನ ಬದಲಾಯಿಸಿದ ಮರುಕ್ಷಣವೇ ನಾವು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿಕೊಳ್ಳೋಕೆ ಕಲಿಬೇಕು. ಜ್ಞಾನ ಅಂದ್ರೆ ಕೇವಲ ತಂತ್ರಗಳನ್ನ ಕಲಿಯುವುದಲ್ಲ, ಆ ತಂತ್ರಗಳನ್ನ ಯಾವಾಗ ಬಳಸಬೇಕು ಮತ್ತು ಹೊಸ ಡೇಟಾ ಬಂದಾಗ ಅವುಗಳನ್ನ ಯಾವಾಗ ನಿರ್ದಾಕ್ಷಿಣ್ಯವಾಗಿ ಕೈಬಿಡಬೇಕು ಅನ್ನೋ ವಿವೇಚನೆಯನ್ನ ಹೊಂದುವುದು. 100% ನಿಜ. ಸರಿ, ನಾವು ಇಷ್ಟು ಹೊತ್ತು ಮಾರುಕಟ್ಟೆಯಲ್ಲಿ ಹೊಸ ಡೇಟಾ ಬಂದ ತಕ್ಷಣ ನಮ್ಮ ಹಳೆಯ ವಿಶ್ಲೇಷಣೆಯನ್ನ ಯಾವುದೇ ಅಹಂಕಾರವಿಲ್ಲದೆ ತ್ಯಜಿಸಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಆದ್ರೆ ಈ ನಿಯಮ ಕೇವಲ ಶೇರ್ ಮಾರುಕಟ್ಟೆಯ ಚಾರ್ಟ್ಸ್ ಕಡೆಗೆ ಮಾತ್ರ ಅನ್ವಯಿಸುತ್ತಾ? ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಅಥವಾ ನಮ್ಮ ಆಳವಾದ ನಂಬಿಕೆಗಳಲ್ಲಿ ಹೊಸ ಮಾಹಿತಿಗಳು ಎದುರಾದಾಗ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ? ನಮಗೆ ಇದುವರೆಗೆ ಗೊತ್ತಿಲ್ಲದ ನಮ್ಮ ಹಳೆಯ ನಂಬಿಕೆಗಳನ್ನ ಬುಡಮೇಲು ಮಾಡುವಂತಹ ಹೊಸ ಸತ್ಯಗಳು ಬೆಳಕಿಗೆ ಬಂದಾಗ್ಲೂ ನಾವು ನಿನ್ನೆಯ ಚಾಟನ್ನೇ ಅಹಂಕಾರದಿಂದ ಹಿಡಿದುಕೊಂಡು ಕೂರ್ತೀವಾ? ಅಥವಾ ಆ ಹೊಸ ಸತ್ಯಗಳನ್ನ ಒಪ್ಪುಕೊಂಡು ನಮ್ಮ ದೃಷ್ಟಿಕೋನವನ್ನ ತಕ್ಷಣವೇ ಬದಲಾಯಿಸಿಕೊಳ್ಳುವ ಚಲನಶೀಲತೆ ನಮ್ಮ ಜೀವನ ಶೈಲಿಯಲ್ಲೂ ಇದೆಯಾ? ಮಾರುಕಟ್ಟೆ ಬದಲಾದಂತೆ ವ್ಯೂ ಬದಲಾಗಬೇಕು ಎಂದಾದ್ರೆ ಬದುಕು ಹೊಸ ಪಾಠ ಕಲಿಸಿದಾಗ್ಲೂ ನಮ್ಮ ನಂಬಿಕೆಗಳು ಬದಲಾಗ್ಬೇಕಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ. ಮುಂದಿನ ಡೀಪ್ ಡೈವ್ನಲ್ಲಿ ಭೇಟಿಯಾಗೋಣ.